अगर राधा राधा नाम चल रहा है तो इसी जन्म में भगवत प्राप्ति हो जाएगी। ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಟಿ20ಗೂ ನಿವೃತ್ತಿಯನ್ನು ಹೊಂದಿದ್ದಾರೆ. ಮೊನ್ನೆ ತಾನೇ ಟೆಸ್ಟ್ಗೂ ಗುಡ್ ಬೈ ಹೇಳಿದ್ದಾರೆ. ಸದ್ಯ IPL ಬಿಟ್ಟರೆ ODIನಲ್ಲಿ ಮಾತ್ರ ಕೊಹ್ಲಿ ಆಡ್ತಾ ಇದ್ದಾರೆ. ಇದು ಎಷ್ಟು ದಿನ ಅಂತ ಹೇಳೋದಕ್ಕೂ ಆಗಲ್ಲ. ಆದರೆ ವಿರಾಟ್ ಇಷ್ಟು ಬೇಗ ನಿವೃತ್ತಿ ಘೋಷಣೆ ಮಾಡಿದ್ದು ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ. ಇಷ್ಟು ಬೇಗ ನಿವೃತ್ತಿ ಹೊಂದಿರೋ ಕೊಹ್ಲಿ ಮುಂದೇನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಈಗಾಗಲೇ ಕೊಹ್ಲಿ ತನ್ನ ಮುಂದಿನ ದಾರಿ ಏನು ಅನ್ನೋ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಕೊಹ್ಲಿಯ ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕೊಹ್ಲಿ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡಲ್ಲ, ಯಾಕಂದರೆ ಅವ್ರು ಯಾವತ್ತಿದ್ರೂ ಕ್ರಿಕೆಟ್ನ ರಾಜನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ನಾನಿವತ್ತು ವಿರಾಟ್ ಕೊಹ್ಲಿ ಕ್ರಿಕೆಟ್ ಬದುಕಿಗೆ ಸಂಪೂರ್ಣ ಬ್ರೇಕ್ ಹಾಕಿದ ಮೇಲೆ ಏನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತೀನಿ. ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ಮುಳುಗಿ ಹೋಗ್ತಾರೆ ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ. ಅನುಷ್ಕಾ ಶರ್ಮಾ ಕಣ್ಣೀರು. ಅನುಷ್ಕಾ ಶರ್ಮಾ ಅವರು ಪ್ರೇಮಾನಂದ ಮಹಾರಾಜರ ಮಾತುಗಳನ್ನು ಕೇಳುವಾಗ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಕೂಡ ಶ್ರದ್ಧೆಯಿಂದ ಪ್ರೇಮಾನಂದ ಅವರ ಮಾತುಗಳನ್ನು ಕೇಳಿದ್ದಾರೆ. ಈ ವೇಳೆ ಅವರ ಕೈಯಲ್ಲಿ ಎಲೆಕ್ಟ್ರಾನಿಕ್ ಉಂಗುರ ಇತ್ತು. ಜಪ ಮಾಡುವಾಗ ಹೇಗೆ ಮಾಲೆಯನ್ನು ಹಿಡಿದುಕೊಳ್ಳಲಾಗುತ್ತೋ ಅದರ ಬದಲು ಈ ಉಂಗುರ ಬಳಸಲಾಗುತ್ತೆ. ಎಷ್ಟು ಬಾರಿ ಜಪ ಮಾಡಿದ್ರು ಎಂಬುದನ್ನು ಇದು ಎಣಿಸಲು ಬಹಳ ಉಪಯುಕ್ತ ಆಗಿದೆ. ಕೊಹ್ಲಿ ಅವರು ಆಧ್ಯಾತ್ಮದ ಕಡೆ ಒಲಿದ್ರೆ ಕೇವಲ ಆಶ್ರಮದಲ್ಲಿ ಮಾತ್ರವಲ್ಲ, ಇತ್ತೀಚೆಗೆ ಕೊಹ್ಲಿ ಹಾಗೂ ಅನುಷ್ಕಾ ಕಾರಿನಿಂದ ಹೊರಬರುವಾಗ ಇದೇ ಯಂತ್ರವನ್ನು ಹಿಡಿದಿದ್ರು. ಕೊಹ್ಲಿ ಆಗಲೂ ಜಪ ಮಾಡ್ತಾ ಇದ್ರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆದಿದೆ. ಕೊಹ್ಲಿ ಅವರು ಆಧ್ಯಾತ್ಮದ ಕಡೆ ಒಲಿದ್ರೆ ಎನ್ನುವ ಪ್ರಶ್ನೆಯನ್ನ ಅನೇಕರು ಕೇಳ್ತಾ ಇದ್ದಾರೆ. ಗುರೂಜಿ ಮಾತಿನಿಂದ ಬದಲಾಗ್ತಾರ ಕಿಂಗ್. ಈ ವಿರಾಟ್ ಕೊಹ್ಲಿ ಬಳಿ ಕೋಟಿ ಆಸ್ತಿ ಇದೆ, ಕೈ ಕಾಲುಗಳಿಗೆ ಆಳುಗಳಿದ್ದಾರೆ, ತಾನು ಇಷ್ಟಪಟ್ಟಿದ್ದನ್ನ ಪಡೆಯೋ ಹಾಗೆ ಬೆಳೆದಿದ್ದಾರೆ. ಕ್ರಿಕೆಟ್ ಅವರಿಗೆ ಎಲ್ಲವನ್ನ ಕೊಟ್ಟಿದೆ. ಇದರಲ್ಲಿ ಇವರ ಪರಿಶ್ರಮ ಕೂಡ ತುಂಬ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಟಿ ಹೃದಯಗಳನ್ನು ಗೆದ್ದಿದ್ದಾರೆ. ಆದರೆ ಈಗ ಹುಟ್ಟಿರುವ ಪ್ರಶ್ನೆ, ಮತ್ತು ರಾಧೆಯ ಹೆಸರನ್ನು ಬರೆಯಬೇಕು. ಇದೇ ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ, ಆಗ ನೀವು ಫಲಿತಾಂಶವನ್ನ ಕಾಣ್ತೀರಿ ಎಂದಿದ್ದಾರೆ. ಹಾಗೆ ಕಷ್ಟ ಬಂದರೆ ದೇವರು ನಮ್ಮನ್ನ ಆಶೀರ್ವದಿಸುತ್ತಿದ್ದಾನೆಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಸರಿಯಾದ ಮಾರ್ಗವನ್ನು ಅನುಸರಿಸಲು ನಮಗೆ ಸ್ಫೂರ್ತಿ ಸಿಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಎಂದಿರುವ ಪ್ರೇಮಾನಂದ್ ಮಹಾರಾಜ್ ಶ್ರೀ ಕೃಷ್ಣ ಗೀತೆಯಲ್ಲಿ ಹೇಳಿದ ವಿಷಯವನ್ನ ಹೇಳಿದ್ದಾರೆ. ಈ ಜನ್ಮದಲ್ಲಿ ನೀವು ದೇವರನ್ನ ಪಡೆಯದಿದ್ರೆ ಭಕ್ತಿ ನಾಶವಾಗುವುದಿಲ್ಲ. ಶ್ರೀಕೃಷ್ಣ ಶ್ರೀಮಂತ ಮತ್ತು ಉದಾತ್ತ ಕುಟುಂಬದಲ್ಲಿ ನಿಮಗೆ ಜನ್ಮ ನೀಡುತ್ತಾನೆ, ಆದರೆ ಭಜನೆಯನ್ನ ತಪ್ಪಿಸಬಾರದು ಎಂದು ಪ್ರೇಮಾನಂದ ಮಹಾರಾಜ್ ಸಲಹೆಯನ್ನ ನೀಡಿದ್ದಾರೆ. ಪ್ರೇಮಾನಂದ್ ಮಹಾರಾಜ್ ಹೇಳಿದಂತೆ ಕೊಹ್ಲಿ ಕ್ರಿಕೆಟ್ಗೆ ಸಂಪೂರ್ಣವಾಗಿ ನಿವೃತ್ತಿ ಹೊಂದಿದ ಮೇಲೆ ಜಪತಪದಲ್ಲೇ ಕಾಲ ಕಳಿತಾರಾ, ದೇಶ ವಿದೇಶ ಅಂತ ಸುತ್ತುತ್ತಾ? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.